ನಾವೆಲ್ಲ ಚಿಕ್ಕವರು ಏನೋ ಅದೇ ನೋಡ್ತಾ ಗಾಡಿ 9000cc ಓಲ್ವಾ ಮಾಡಿದ್ರೆ ಏನಾಗುತ್ತೆ ಓಲ್ವಾ ಬಸ್ಸಲ್ಲಿ ಆಪರೇಟ್ ಮಾಡಕ್ ಕುತ್ಕೊಂಡು ಎಲ್ಲ ಆನ್ ಮಾಡ್ಕೊಂಡು ಟಿವಿ ಬೇರೆ ಹಾಕ್ತಿದ್ದಾರೆ ನೋಡಿ. ನನಗೆ ಒಂದು ಟಿ ಶರ್ಟ್ ಪ್ರಿಂಟ್ ಮಾಡ್ತಾನೆ. ಆ್ಯಕ್ಚುಲಿ ಇದು ಸಚಿನ್ದು. ನಾನು ತೋರಿಸು ನೋಡಿ, ಲೈವ್ ಕರೆಂಟ್ ಹೊಟ್ಟೋಯ್ತು. ಆ್ಯಕ್ಚುಲಿ ಲೈವ್ ಆಗಿ ಒಂದು ಟಿ ಶರ್ಟ್ ಪ್ರಿಂಟ್ ಮಾಡಿಸ್ದೆ ನೋಡಿ. ನನಗೆ ಅಂತ ಪ್ರಿಂಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅದೇ ಹೇಳಿದ್ರೆ ಸಚಿನ್ಗೆ ಅಂತಿದ್ದು ನಾನು ಮಾಡಿಸ್ಕೊಂಡ್ಬಿಟ್ಟೆ. ಸೂಪರ್ ಆಗಿದೆ ಮಾತ್ರ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾನು ನೋಡಿನ ಸ್ವಲ್ಪ ಗ್ಯಾರೇಜಿಗೆ ಬಿಟ್ಟಿದ್ದೀನಿ, AMW ಬಿಟ್ಟಿದ್ದೀನಿ. ಫಸ್ಟು ಕೃಷ್ಣ ಹತ್ರ ತೊಗೊಂಡೋಗಿದೆ. ಆ್ಯಕ್ಚುಲಿ ಲೈಟ್ಸ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಲೈಟ್ಸ್ ಎಲ್ಲ ಸರಿ ಮಾಡಿಕೊಂಡು ಮಿನಿ ಡ್ರೈವು, ಅದಾದಮೇಲೆ ಒಂದು ಮುಂದೆ ರೆಡ್ ಲೈಟ್ ಏನು GR ಹಾಕಿದ್ದೀನಿ, ಅದು ವರ್ಕ್ ಆಗ್ತಿರಲಿಲ್ಲ. ಅದನ್ನು ಸರಿ ಮಾಡಿಸ್ಕೊಂಡೆ ಕೃಷ್ಣ ಹತ್ರ. ಬಟ್ ವೀಲ್ ಡ್ರಾಯಿಂಗ್ ಮಾಡ್ಸೋಕ್ಕೆ ಒಂದು ಟೈಮ್ ಇಲ್ಲ ಅಂತ ಹೇಳಿದೆ. ಏನಕ್ಕೆ ಅಂತಂದರೆ ಕೃಷ್ಣ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ನೀನು ಕಾಲೇಜ್ಗೆ ಹೋಗಬೇಕು, ಅದಾದಮೇಲೆ ಕಾಲೇಜ್ ಮುಗಿಸ್ಕೊಂಡು ಸರ್ವಿಸ್ ಮಾಡಬೇಕು ಗಾಡಿಗಳನ್ನ. ಬೇಜಾನ್ ಗಾಡಿಗಳಿತ್ತು, ಆದ್ರೂ ಮಾಡಿಕೊಟ್ಟ. ಲೈಟ್ಸ್ ಎಲ್ಲ ಸರಿ ಮಾಡಿಕೊಟ್ಟ. ವೀಲ್ ಥ್ರೋಯಿಂಗ್ಗೆ AMW ಬಿಟ್ಟಿದ್ದೀನಿ. ನಮ್ಗೆ ಏನಂತ ಹೇಳಿದ್ರೆ, ನಮಗೆ ಕೃಷ್ಣ ಆದರೂ ಓಕೆ, ಇಲ್ಲ ಅಂದರೆ ಪ್ರವೀಣ್ ಆದರೂ ಓಕೆ. ಪ್ರವೀಣು ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೃಷ್ಣನೂ ಚೆನ್ನಾಗಿ ಕೆಲಸ ಮಾಡ್ತಾನೆ. ಕೃಷ್ಣ ಹತ್ರ ಏನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಅನ್ಕೋಬೋದು ನೀವು, ಏನು ಕೃಷ್ಣ ಹತ್ರ ಹೋಗ್ತೀರಾ ಅಲ್ಲಿ ಹೋಗ್ತೀರಾ. ಕೃಷ್ಣ ಹತ್ರ ಯಾಕೆ ಹೋಗ್ತೀನಿ ಅಂದರೆ, ಮನೆಗೆ ಹತ್ರ, ಸೊ ಈಸಿ ಟು ಕಮ್ಯುನಿಕೇಟ್. ಸೊ ಅದಕ್ಕೋಸ್ಕರ ಕೃಷ್ಣನ ಜೊತೆ ಹೋಗ್ತೀನಿ. ಕೃಷ್ಣನ ಹತ್ರ ಹೋಗ್ತೀನಿ ಗಾಡಿ ಸರಿ ಮಾಡ್ಕೊಳ್ಳೋದಕ್ಕೆ, ಬೇರೆ ಏನೂ ಇಲ್ಲ. ಸೊ ಇವಾಗ AMW ಬಿಟ್ಟಿದ್ದೀನಿ. ವೀಲ್ ಥ್ರೋಯಿಂಗ್ ಮಾಡಿಸ್ಬೇಕು. ವೀಲ್ ಬೆಂಡಾಗಿತ್ತು ಸ್ವಲ್ಪ, ಸೊ ಅದಕ್ಕೆ ಅಲ್ಲಿ ಬಿಟ್ಟಿದ್ದೀನಿ ಗಾಡಿನ. ಸೊ ತೊಗೊಂಬರ್ಬೇಕು. ನೋಡ್ಬೋದು, ಈ ಸಣ್ಣ ವ್ಲಾಗ್ಸ್ ಬಂದಿದ್ದಾರೆ. ವ್ಲಾಗ್ ಮಾಡೋದೇ ಬಿಟ್ಬಿಟ್ಟೆ ಅವರು. ಯಾವಾಗ ಎಲ್ಲಿಗೆ ಬರ್ತೀವೋ? ಕಾಂಟ್ರವರ್ಸಿ ನಡೀತಾ ಇದೆ. ಏನು ಕಾಂಟ್ರವರ್ಸಿ? ಬೆಂಗಳೂರು ವಾರಿಯರ್ಸಾ? ಏನೋಪ್ಪ, ಏನೋ ಕಾಂಟ್ರವರ್ಸಿ ಎಲ್ಲ ನಡೀತಾ ಇದೆಯಂತೆ. ನಡೀಲಿ ಏನು ನಡೆಯುತ್ತೆ ಎಲ್ಲ ನಡೀಲಿ. ಇವಾಗ ಬನ್ನಿ, ಅಲ್ಲಿ ಗಿರಿನೂ ಇದ್ದಾರೆ, ಕಲ್ಕಿನೂ ಇದ್ದಾರೆ. ಸೊ ಇಬ್ಬರು ಬಾಯ್ಸ್ ಅಲ್ಲೇ ಇದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಗಾಡಿನ ಪಿಕ್ ಮಾಡೋಣ. ಗಾಡಿ ರೆಡಿಯಾಗಿದೆಯಂತೆ. ನೋಡಿ ಏನಾಗಿದೆ, ಏನೇನು ಕತೆ ಅಂತ. ಏನೋ ಜೈ ಬೈಕಿಂಗ್ ಕ್ಲಬ್. ಸೊ AMW ಬಂದ್ವಿ. ನೋಡಿ ಇಲ್ಲಿ ಎಲ್ಲ ಆ್ಯಪಲ್ ಕಾರ್ಪ್ಲೇ, ಕಲ್ಕಿಯವ್ರ ಗಾಡೀಲು. ಏನು ಊರು ಎಲ್ಲ ಫ್ರೀಯಾಗಿ ಕೊಡ್ತವ್ರೆ ಅಂತ ಹಿಂಗೆ ಹಾಕ್ಸ್ಕೊತವ್ರೆ, ಗೊತ್ತಿಲ್ಲ ನನಗೆ. ಬೈಕ್ ಪ್ಲೇನಾ? ನೋಡಿ ಕ್ಯಾಮ್ರಾ ಇಲ್ಲಿದೆ, ಹಿಂದ್ಗಡೆ ಮಾಮೂಲಿ ಇಲ್ಲಿದೆ. ನಮ್ಮ ಗಾಡಿ ಆಗಿದೆ, ರೆಡಿ ಆಯ್ತಾ? ರೆಡಿ ವೀಲ್ ಥ್ರೋಯಿಂಗ್ ಆಯ್ತಾ? ಬೆಂಡಾಗಿತ್ತಂತ? ಓಕೆ ರೆಡಿ. ಓಕೆ ಹಾಯ್ ರಾಜೇಶ್ ಅವರೇ, ನಮಸ್ಕಾರ. ಹೆಂಗಿದ್ದೀರಾ? ಎಲ್ಲ ಓಕೆನಾ? ಏನಾಯ್ತು? ಏನು? ಓ ಗಾಲ್ಫು ಮುಗಿಸ್ಕೊಂಡ್ ಬಂದಿದ್ದು. ಇನ್ನೇನು? ಮತ್ತೆ ಬಾಲ್ಸ್ ಇಲ್ಲೇ ಇದೆ. ಏನ ಯಾರ್ದಿದು? ಯಾರ್ದು ಗೊತ್ತಿಲ್ಲ. ಏನಪ್ಪ, ಏನ್ ತಿರ್ಗಾ ವಾಪಸ್ ಬ್ಯಾಕ್ ಟು ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದಾರೆ. ಸೂಪರ್. ಏನ್ ಬೈ ಸಮಾಚಾರ? ಏನೋ ಇವತ್ತೇನು ರೈತನೋ ಹಬ್ಬ? ಕಲ್ಕಿ ಗಾಡಿಗೆ ನನ್ನ ಗಾಡಿ ತರ ರೋಗ ಬಂದ್ಬಿಟ್ಟಿದೆ. ಆಕ್ಚುಲಿ ಗ್ಯಾರೇಜು ಮನೆ, ಗ್ಯಾರೇಜು ಮನೆ, ಮತ್ತೆ ಈ ರೇಂಜಿಗೆ ಆಕ್ಸಿಸ್ ಇವಾಗ ಆಫ್ ಆಗ್ತಾ ಇಲ್ಲ. ಆಯ್ತಾ? ಬೆಳಿಗ್ಗೆ ಎತ್ಕೊಂಡೋಗಿ ನಿಲ್ಸಿದ್ರೆ, ರಾತ್ರಿ ಎತ್ಕೊಂಡೋಗಿ ನಿಲ್ಸಿದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗಲ್ಲ. ಪಾಪ ಗುರು, ಸೆಕೆಂಡ್ ಊನಿ ಆಗ್ಬಿಟ್ಟಿದೆ. ನಮ್ದು ಬಿಡಿ ವಯಸ್ಸಾಗಿದೆ ಪಾಪ, ಓಲ್ಡ್ ಮೋಟ್ರ್ ಅದು. ನಿಮ್ದು ಹೊಸ ಮೋಟ್ರ್ ಹಿಂಗ್ ಆಗ್ತೈತಲ್ಲ ಅಂತ. ಓ ಏನೋ ಆಗ್ಬಿಟ್ಟಿದೆ ಪಾಪ ಗುರು. ಹ್ಞೂ ಮ್ಯಾಚು ಹಿಂದ್ಗಡೆ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೋ.
ಅದಕ್ಕೆ ಏನ್ ಬೈ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಎಲ್ಲ ತುಂಬಾ ಆಕ್ಟಿವ್ 100K ಫಾಲೋವರ್ಸ್ ಬೇರೆ ಇದಾರೆ ನಿಮ್ಗೆ. ಏನೋ ನಾವೆಲ್ಲ ದೊಡ್ಡವ್ರು ಏನೋ ಮಾಡ್ಕೊತಾರೆ, ನಾವೆಲ್ಲ ಚಿಕ್ಕವರು ಏನೋ ಅದೇ ನೋಡ್ತಾ ಅರ್ಥ ಮಾಡ್ಕೋ. ಎಲ್ಲರೂ ಹಂಗೆ ಬರೋದು, ನಾವು ಚಿಕ್ಕವರು ಆಮೇಲೆ ಒಂಚೂರು ದೊಡ್ಡದಾದ್ಮೇಲೆ ನಿಗ್ರಹ ಕೊಡ್ತಾರೆ, ಅವ್ರು ಸೇರ್ಕೊಂಡು ಹೊಡಿತಾರೆ. ಏನ್ ಬೈ ಏನ್ ನಡೀತಾ ಇದೆ ಅಂತ? ನಮ್ ಗ್ಯಾಂಗ್ ಲೀಡರ್ ಇವ್ರೆ. ಅಲ್ಲ ರೀಲ್ಸ್ ಎಲ್ಲ ನೋಡಿದ್ರೆ ಮಚ್ಚಿಟ್ಕೊಂಡೆಲ್ಲ ಓಡಾಡ್ತಿದ್ದಾರೆ. ನಮ್ಗೇನಾದ್ರು ಆದ್ರೆ ಇವ್ರೆ ಒಂದ್ ಇದ್ರಲ್ಲೆಲ್ಲ ವೈಡೋದಲ್ಲಿ ರೀಲ್ ಎಲ್ಲ ಹಾಕಿದ್ರಲ್ಲ ಬೈ ಅವಾಗ ಎಣ್ಣೆ ಹೊಡಿತಿದೆ, ಅದು ಕೂತ್ಕೊಂಡಿದೆ ಅಷ್ಟೇ. ನಮ್ ಲೀಡರ್ ಇವ್ರೆ. ಅದೇ ಕಟ್ ಮಾಡೋದು. ಕೆಲ್ಸಕ್ಕೆ ಹೋದಾಗ ಯೂಸ್ ಮಾಡೋದು. ಏನ್ ತೋಟಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ಏನಾದ್ರು ಆದ್ರೆ ತೋಟಕ್ಕೂ ಕರ್ಕೊಂಡು ಹೋಗಿ ಶೆಡ್ಗೂ ಕರ್ಕೊಂಡು ಏನ್ ಅನಿಸ್ತಾ ಇದೆ ಬೈ? ಈ ತರ ಎಲ್ಲ ನಡೀತಾ ಇದೆ. ನಮ್ ಕಾಲದಲ್ಲೆಲ್ಲ ಹಿಂಗ ಇರ್ಲಿಲ್ಲಪ್ಪ, ಇಷ್ಟೊಂದು ಇರ್ಲಿಲ್ಲ. ನಮ್ ಫ್ರೆಂಡ್ ಒಬ್ಬ ಮಾಡಿದ ಪ್ರಾಬ್ಲಮ್, ಅದನ್ನ ಅಲ್ಲೇನೆ ಒಂದ್ ವಿಡಿಯೋದಲ್ಲಿ ಮುಗಿಸ್ಬಿಟ್ಟಿದ್ವು. ಇಷ್ಟೊಂದೆಲ್ಲ ಟ್ರ್ಯಾಕ್ ಮಾಡಿರ್ಲಿಲ್ಲ ನಾವು ಅಲ್ವೇನೋ? ಎಷ್ಟ್ ಬೇಗ ಮುಗಿಸ್ಬಿಟ್ಟು. ಬುದ್ಧಿವಂತಿಕರು ತಲೆ ಅಷ್ಟಕ್ಕೆ ನಿಲ್ಸ್ಬಿಡ್ತಾರೆ. ಆಯ್ತು ಇದೇನಾಗ್ತಿದೆ ಗೊತ್ತಾ? ಫಸ್ಟ್ ಮೋಟೋ ವ್ಲಾಗಿಂಗ್ ಅದು ಇದು ಅಂತ ನಡೀತು, ಆಮೇಲೆ ಪರ್ಸನಲ್ ಹೋಯ್ತು, ಇವಾಗ ಇನ್ನೊಂದ್ ತರ ಹೋಗ್ತಾ ಇದೆ. ಇದು ಎಲ್ಲೋ ಬೇರೆ ತರನೇ ಹೋಗ್ತಿದೆ ಗುರು. ಅದೇನೆ ಯಾಕಪ್ಪ ಯಾರು ಗ್ರೇಟ್ ಅಲ್ಲ, ಯಾರು ಫೇಮಸ್ ಅಲ್ಲ. ಈ ಸಬ್ಸ್ಕ್ರೈಬರ್ ಕೌಂಟ್ಸ್ ಎಲ್ಲ ಏನಕ್ಕೂ ಲೆಕ್ಕ ಬರಲ್ಲ. ಆ ತರ ವ್ಯಕ್ತಿ ಹೆಂಗಿದಾನೆ ಅನ್ನೋದು ಮುಖ್ಯ. ಬಂದಿರೋಲ್ಲ ಏನೇನು ಕಷ್ಟ ಪಡ್ತಾರೆ ಅಂತ ನೋಡ್ತಾ ಇದ್ದೀರಾ. ಮತ್ತೆ ಆಮೇಲೆ ನಿಮ್ ಪಾಡಿ ಜಾಲಿ ಮಾಡ್ಕೊಂಡಿದ್ರಿ. ಆ ಲೆಕ್ಕ ನೋಡಿದ್ರೆ ಎಷ್ಟೊಂದು ಜನ ಡ್ಯಾನ್ಸ್ ಮಾಡೋರೆಲ್ಲ 2 ಮಿಲಿಯನ್ ಇಟ್ಕೊಂಡವ್ರೆ. ಡ್ಯಾನ್ಸ್ ಬೇಡ, ತರ್ಲೆ ಪಲ್ಲೆ ಮಾಡ್ಕೊಂಡಿರೋರೆಲ್ಲ ಲಕ್ಷ. ಕಾಫಿ ನೋಡಿ ಚೆಂದು ಶಿವರಾಜ್ ಕುಮಾರ್ಗಿಂತ ಜಾಸ್ತಿ ಇತ್ತು. ಹೇಳಿ ಜಾಸ್ತಿ ಇತ್ತು. ಹಂಗಾರೆ ಶಿವರಾಜ್ ಕುಮಾರ್ ಏನಾದ್ರು ಇದ್ ಮಾಡ್ತಿದ್ರಾ? ನನ್ಗೆ ಕಡಿಮೆ ಆಗ್ಬಿಟ್ಟಿದೆ ಅಂತ. ಅವ್ರ ಕೆಲಸ ಅವ್ರಿಗೆ, ಇವ್ರ ಕೆಲಸ ಇವ್ರಿಗೆ. ಸ್ವಲ್ಪ ಏನ್ ಗೊತ್ತಾ ಬೈ, ಏನ್ ಗೊತ್ತಾ, ಮೆಚುರಿಟಿ ಇಲ್ಲ. ಸ್ವಲ್ಪ ಇದು ಯೋಶು ಅಷ್ಟೇ. ಇವಾಗ ಅನ್ಕೋಬಹುದು ನಮ್ಗೆ ಕಡಿಮೆ ಬೇಡ, ನಮ್ಗೋಸ್ಕರ ಮಾಡ್ತಾ ಇರೋದು. ನಾವು ಖುಷಿಯಾಗಿದ್ದೀವಿ. ಬೇಕು ಅನ್ನೋಗಿದೆ ಸಿಕ್ಕವ್ರ ಹತ್ರ ಬಗ್ಗೆ ಹಿಡ್ಕೊಂಡಿರ್ತಾರೆ. ಈ ಸತ್ಯ ಎಲ್ಲ ಇರ್ತಾ ಇದ್ದಾವೆ. ನಾವು ಜಾಲಿಗೆ ಚೆನ್ನಾಗಿದ್ದೀವಿ, ಬಟ್ ಆದ್ರೂ ನಮ್ ಕಾಲದಲ್ಲಿ ಈ ತರ ಇರ್ಲಿಲ್ಲಪ್ಪ. ಏನೋ ಆದ್ರೆ ನಮ್ದೆಲ್ಲ ಜಾಲಿ ಬಿಡಿ, ಜಾಲಿ ಏನ್ ಹೇಳಕ್ ಪ್ರವೀಣ್, ಏನ್ ಸಮಾಚಾರ? ಏನ್ ಗೊತ್ತಾಗ್ತದೆ ಏನ್ ನಡೀತಾ ಇದೆ ಅಂತ? ಮಾಡಿದ್ರೆ ಸಾಕು ನೀವು 50 ಸಲ ಗಾಡಿ ತಂದ್ಬಿಡ್ತಾರೆ. ಜಾಸ್ತಿ ಮಾತಾಡಿದ್ರೆ ಜಾಮೂನ ಬಾದುಷಾನ ಕನ್ಫ್ಯೂಸ್ ಆಗೈತೆ. ರಿಸೆಪ್ಷನ್ಗೆ ಜಾಮೂನ ಬಾದುಷಾನ ಕನ್ಫ್ಯೂಸ್ ಐತೆ. ನೀವೇ ಹೇಳಿ. ಸಚ್ಚಿ ಪ್ರವೀಣ್ ಆಗೋದಿತ್ತಾ? ನಮ್ಮ ಅಣ್ಣನ ಮದುವೆ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕಾಯ್ತಿಲ್ಲ. ಇವ್ರು ಫೋನ್ ಮಾಡೋದು ಈ ಆರ್ಕೆಸ್ಟ್ರಾ ಸ್ಟೇಜ್ ಮಾಡ್ಕೊತಾರೆ. ಪಕ್ಕದಲ್ಲಿ ಸ್ಟೇಜ್ ಮದುವೆ ನಡೀತಾರೆ. ಬಂದು ಒಳ್ಳೆ ಡ್ರೆಸ್ ಹಾಕೊಂಡು ಇದು ಬ್ಯಾಕ್ ಸೈಡ್ ಹೋಗ್ಬಿಡಿ. ಅಯ್ಯೋ ಪಾಪ, ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಬಿಡಂಗಿಲ್ಲ. ಈ ಕಡೆ ಫ್ರೆಂಡ್ ಆಯ್ತು ಓಕೆ ಯಾರೋ ಕಾಲ್ ಮಾಡೋದು ಎಲ್ಲ ಇರ್ತಾರೆ, ಕಾಡಿಸ್ತಾ ಇರ್ತಾರೆ. ರಾಜೇಶ್ ಬಟ್ಟೆ ತಗೊಳಕ್ ಹೋದ್ರು ಫೋನು, ಕಾಡ್ ಹಚ್ಚಕ್ ಹೋದ್ರು ಫೋನು, ಗಾಡಿ 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 ಅಂತ. ಇವಾಗ ಫುಲ್ ಸ್ಟಾರ್ಟ್. ಅಲ್ಲ ಅವ್ರು ಅನ್ಕೋತಾರೆ ನಮ್ಮ ಅಣ್ಣನ ಮದುವೆಗೆ ಹಿಂಗೆ ತಾಳಿ ಕಟ್ಬೇಕಾದ್ರೆ ಇರಿ ಒಂದೇ ಒಂದ್ ಸ್ವಲ್ಪ ಪ್ರಾಬ್ಲಮ್. ಆಮೇಲೆ ಕಟ್ಟಿರೋದು ಬನ್ನಿ. 4 ದಿವಸ ಐತೆ ಅಷ್ಟೇ. 4 ದಿವಸ ಐತೆ, ಇನ್ನು 40 ಜನ ಕೊಡ್ಬೇಕು ಕಾರ್ಡ್. ಅಯ್ಯೋ ಗೊತ್ತಿಲ್ಲ, ಮರ್ತೋಗಿರ್ಬೇಕು. ಆಮೇಲೆ ಅವರು ನಮ್ಗೆ ಕರ್ದಿಲ್ವಾ? ಜನರೇ ಬಿಟ್ಟಿದ್ದಾರೆ ಇವಾಗ. ಅಯ್ಯೋ ಯಪ್ಪ, ಈ ತರ ಹಿಂಸೆ ಕೊಡ್ಬಾರ್ದು ಪಾಪ ಪ್ರವೀಣ್ಗೆ. ಏನ್ ಪ್ರವೀಣ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಯುದ್ಧ ನಡೀತಿದೆ. ಯಾರ್ಯಾರು ಅಲ್ಲ ಏನೋ ನೋಡಿರ್ತಾರೇನೋ ಅಂತ ಕೇಳ್ದೆಪ್ಪ. ನೋಡಿಲ್ವಾ? DV ವರ್ಸಸ್ ಟಿಪಿಕಲ್ ಕನ್ನಡಿಗ ನಡೀತಾ ಇದೆ ಸ್ವಲ್ಪ. ಅದೇ ಯಾರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು, ನೋಡ್ಲೂಬಾರ್ದು. ನೋಡಿದ್ರೆ ತಪ್ಪಾಗೋದು. ಅವ್ರೊಂದು ಹೇಳ್ತಾವ್ರೆ, ಇವ್ರೊಂದು ಹೇಳ್ತಾವ್ರೆ, ಏನೋ ನಡೀತಾ ಇದೆ. ಏನ್ ಮಾಡೋಣ? ಮಧ್ಯದಲ್ಲಿರೋ ಎಲ್ಲರಿಗೂ ಮಜಾನೇ. ಇವಾಗ ಎಷ್ಟು ಜನ ಮಜಾ ತಗೋತಾ ಇರ್ತಾರೆ.
ಅವರೇ ಅವ್ರನ್ನ ಜಾಸ್ತಿ ಅಲ್ವಾ? ಅವ್ರ ಪಡೋರ್ ಮೇಲೆ ಇರ್ತಾರೆ ಕಮೆಂಟ್ಸ್ಗಳೇ ಜಾಸ್ತಿ ಇವಾಗ ಮೊನ್ನೆ ಶೆಟ್ರು ಇದ್ರಲ್ಲಿ ನ್ಯೂಸ್ ಅಲ್ಲಿ ಹೇಳ್ದಂಗೆ ಅವ್ರೇನೋ ಚೆನ್ನಾಗಿದ್ರು ಜೈಲಲ್ಲಿ, ಈ ಫ್ಯಾನ್ಸು ಅಣ್ಣ ಅನ್ನೋರೆಲ್ಲ ಚೆನ್ನಾಗಿ ವೈರಲ್ ಮಾಡ್ಬಿಟ್ರು, ಪೋಸ್ಟ್ ಅಷ್ಟೇ ರೇಟಾಗಿ ಬಳ್ಳಾರಿಗೆ ಹಾಕ್ಬಿಟ್ರು ಅಂತ. ಆಗ್ತಿರೋ ಒಂದು ಸನ್ನಿವೇಶಗಳು ನೋಡಿದ್ರೆ ಕೊನೆಗೆ ಆಗ್ತಿರೋದು ಹೆಂಗ್ ಗೊತ್ತಾ, ಎಲ್ಲಾರು ಹೊರಗಿನವರಿಂದಾನೆ ಆಯ್ತಾರಲ್ಲ. ಅವ್ರವ್ರದ್ದು ಪಾಪ ಅವ್ರು ಚೆನ್ನಾಗಿರ್ತಾರ, ಇಲ್ಲ ಅವ್ರವ್ರದ್ದು ಏನೋ ನಡ್ಕೊಂಡು ಹೋಗ್ತದೆ. ಪಾಪ ಫ್ಯಾನ್ಸ್ ಫಾಲೋವರ್ಸ್ ಅನ್ಕೊಂಡು ಯಾಕೆ ಗುರು ಒಂದು ರೇಟಿಂಗ್ ಕೊಡು ಫಾಲೋವರ್ಸ್. ಈಗ ನಾವು ಒಬ್ರು ಫಾಲೋವರ್ ಇರ್ಬೋದು, ಇಲ್ಲ ಫ್ಯಾನ್ ಆಗಿರ್ಬೋದು, ನಾವು ಅವ್ರ ಮನೆ ಉದ್ಧಾರ ಮಾಡೋಕ್ಕಾಗಲ್ಲ, ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕಲ್ಲ, ಒಳ್ಳೇದು ಮಾಡೋಕ್ಕಾಗಲ್ಲ. ಈ ಒಂದು ಕಮೆಂಟ್ಸ್ ಇಂದ ಏನೆಲ್ಲ ಆಗುತ್ತೆ ನೋಡು. ಪ್ರಪಂಚ ಈ ಕಮೆಂಟ್ಸ್ ತರನೇ ಯೋಚನೆ ಮಾಡ್ಕೊಂಡು ಬದುಕಿದ್ರೆ ಆಗುತ್ತೆ. ಈ ಕಮೆಂಟ್ಸ್ ನ ಬೇರೆ ತರ ಕನ್ವರ್ಟ್ ಮಾಡ್ಕೊಂಡು ನೀವು ಪ್ರೋಪ್ ಆದ್ರೆ ನಿಜ. ನಮ್ಗೂ ಹೇಳ್ತಾರೆ ಕ್ಲಬ್ ಮಾಡ್ಬಿಟ್ಟು ಕಾಸು ಮಾಡ್ತಾ ಇದ್ರು ಚೆನ್ನಾಗಿ, ನೀವು ಕಾಸು ಮಾಡ್ತಾ ಇದ್ರು ಚೆನ್ನಾಗಿ ನಾವು ಎಷ್ಟು ಮಾಡ್ತಾ ಇದೀವಿ, 26 ರೈಟ್ ಮಾಡಿದೀವಿ, ಮಾಡ್ತಾ ಇದೀವಿ ಗುರು, ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ನಿಂಗೆ ಆತರ ಇದ್ರೆ ನೀನು ಬಾ ಬೇಕಾರೆ ನಮ್ಮ ಜೊತೆ ಸೇರ್ಕೊಂಡು ಮಾಡು, ಇಲ್ವಾ ಸೈಲೆಂಟಾಗಿರು ಅಷ್ಟೇ. ಈ ಆಗ್ದಿರೋರಿಗೆಲ್ಲ ಮಾಡಿ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಅಷ್ಟೇನೆ. ಅದು ಪಡ್ತಾ ಇರೋ ಶ್ರಮ ಯಾರಿಗೂ ಗೊತ್ತಿರಲ್ಲ. ಇವಾಗ ಯಾರೇ ಆಗಿರ್ಬೋದು, ಇವಾಗ ಟಿಪಿಕಲ್ ಕನ್ನಡಿಗನೇ ಆಗಿರ್ಬೋದು, ಡಿವಿನೇ ಆಗಿರ್ಬೋದು, ಎಲ್ಲ ಮಾಡೋರೆ ಇಲ್ಲ ಅಂತಿಲ್ಲ. ಬಟ್ ಒಂದೊಂದು ಮಾತುಗಳು ಸರಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬರುತ್ತೆ ಅದಷ್ಟೇ. ಸರಿ ಮಾಡ್ಕೋಬೇಕು, ಸುಮ್ಮನೆ ಆಗಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಆಮೇಲೆ ಸರಿ ಹೋಯ್ತಾರೆ. ಎಲ್ಲಾನು ಹಂಗೆಲ್ಲ 2 ದಿವಸದ ಬಾಳು. ನೋಡೋಣ, ನೋಡೋದು ಸುಮ್ಮನೆ ಇರೋದು ಅಷ್ಟೇ. ನಾವು ಇದೇನಿಲ್ಲ. ಹಿಂಗೆ ಗುರು, ನಾವು ಒಂದು ಟೈಮಲ್ಲಿ ಅವನಾಗಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ನಾವು ಕೆಟ್ಟವರಾಗೋದು ಅದೆಲ್ಲ ಮಾಡ್ತಾ ಇದ್ದೋ ಒಂದು ಟೈಮಲ್ಲಿ. ಇವಾಗ ಸವಾಸನೆ ಬೇಡ ಅಂತ ಬಿಟ್ಟಿರೋದು. ನೀನು ಚೆನ್ನಾಗಿಲ್ವಾ ನಿನಗದು, ನಮ್ಗೆ ಚೆನ್ನಾಗಿದಾರ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಏನು ತುಗ್ಬೇಕು ಹಂಗೆ ಮಾಡ್ಕೊಂಡು ನೀನೇ ಕೆಟ್ಟವರಾಗೋದು. 400cc ಗಾಡಿ 9000cc ಓಲ್ವಾ ಮಾಡಿದ್ರೆ ಏನಾಗುತ್ತೆ? ಓಲ್ವಾ ಬಸ್ಸಲ್ಲಿ ಆಪರೇಟ್ ಮಾಡಕ್ ಕುತ್ಕೊ ಎಲ್ಲ ಆನ್ ಮಾಡ್ಕೊಂಡು ಟಿವಿ ಬೇರೆ ಹಾಕ್ತಿದ್ದಾರೆ. ಇಲ್ಲಿ ಚಾರ್ಜಿಂಗ್ ವಿಂಗ್ಸ್ ಇತ್ತಲ್ಲ, ಬ್ಯಾಟ್ರಿ ಎಲ್ಲ ಹೊಡ್ಸ್ಕೊಂಡು ಹೋಗ್ಬಿಟ್ಟು 4 ಲೈಟು ಕ್ಯಾಮ್ರಾ ಬಂತು. 400cc ಗಾಡಿಗೆ 9000cc ಕೆಪಾಸಿಟಿ ಕೊಟ್ಟರೆ ಏನಾಗುತ್ತೆ ಹೇಳು? ಪಾಪ ಆಗ್ತೈತಿ. ಇವಾಗ ಆಲ್ರೆಡಿ ಪಾಪ ಮನೆಯಿಂದ ಇಲ್ಲಿ ಬಂದಿರೋದು ಹೆಚ್ಚು. ಲೋ 9 ಇದಿತ್ತಂತ ಮೊನ್ನೆ. ಇದು ಏನು ಫ್ಯೂಸು ಆಯ್ತು ಟರ್ನ್ ಮಾಡಿದ್ರೆ ಆಫ್ ಆಗ್ಬಿಡುತ್ತೆ. ಡೀಸೆಲ್ ಟ್ಯಾಂಕ್ ಅದಲ್ಲೇ ಹಾಕೊಂಡು ಇಲ್ಲ ಐತಲ್ಲ, ಇಲ್ಲಿ ಟ್ಯಾಂಕ್ ಇಲ್ಲ ಇದೆ. ಪಾಪ ನಮ್ ಗಾಡಿಗಳನ್ನ ಟೂರಿಂಗು ಇದೆ, ಆಫ್ ರೋಡ್ಗೂ. ಓ ಸ್ನಾರ್ಕಲ್ಲು ಅಲ್ಲ ಗುರು, ಆಫ್ ರೋಡ್ಗೂ ಇದೆ, ಟೂರಿಂಗೂ ಇದೆ, ಎಲ್ಲದಕ್ಕೂ ಇದೆ. ಮಾಡಿದ್ರೆ ಇದೇನಾಯ್ತದ ಅದಕ್ಕೆ ಮುಂದೆ ಹೊಡೆದಿಲ್ಲ, ಹಿಂದೆ ಹೊಡೆದಿರೋದು. ಮುಂದೆ ಹೊಡೆದ್ರೆ ತಿರ್ಗಾ ಟ್ಯಾಂಕ್ ಡೆಂಟು, ತಿರ್ಗಾ ಖರ್ಚು, ಸೀಟ್ ನೋಡು ಆಗಿದೆ ಬೈ. ಮೊನ್ನೆ ತೆಗೆದುಬಿಟ್ಟು ಬಂದಿದೆ. ಇಲ್ಲ ಒಂದ್ ಟೈಮಲ್ಲಿ ನನ್ ಗಾಡಿನೂ ಹಂಗೆ ಆಡ್ತೈತು. ಹುಷಾರ್ ತುಂಬಾ ತಪ್ಪೋದು. ಏನಕ್ಕೆ ಅಂದ್ರೆ ಎಲ್ಲದಕ್ಕೂ ಒಂದೇ ಇಟ್ಕೊಂಡಿದ್ದಲ್ಲ, ಅದಕ್ಕೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇದೆ ಆದ್ರೂ ಗ್ಯಾರೇಜ್ ಅಲ್ಲಿ ಇರುತ್ತೆ ಯಾವಾಗಲೂ. ಪ್ಲಾನ್ ಮಾಡ್ತಾ ಇದೀನಿ. ಬಜೆಟ್ ಪ್ರಾಬ್ಲಮ್. ಬಜೆಟ್ ಬಂದಿದ ತಕ್ಷಣ ಯಾವುದೋ ಒಂದು ಸೆಕೆಂಡ್. ಓಕೆ, ಇಲ್ಲಿ ಫೋನ್ ಅದೇ ಇಲ್ಲಿ ಫೋನ್ ಪೇ ಸ್ಕ್ಯಾನರ್ ಹಾಕಿರ್ತೀನಿ. ಗಾಡಿ ತೊಗೊಳಕ್ಕೆ ಹೆಲ್ಪ್ ಮಾಡೋರು ಮಾಡ್ಬೋದು. ಓ ಇದಕ್ಕೆ ಪ್ರಮೋಷನ್ಸ್ಗೆ ಬೈ ಬಿಡ್ಬಾರ್ದು ನೀವು. ಎಲ್ಲ ಮಿಲಿಯನ್ಸೇ ಓಡೋದು. ಸಾರಥಿ ಆಫ್ ಕೊಲ್ಕಿ ಇವರೇ ನೋಡ್ಕೊಳ್ಳಿ, ಯಾರು ಗೊತ್ತಿಲ್ಲ ಅಂದ್ರೆ. ಎಲ್ಲ ಮಿಲಿಯನ್ಸೇ ಬೈ ಓಡೋದು, ಕೇಳ್ಬೇಕು ನೀವು. ಅದರಿಂದ ಏನ್ ದುಡ್ಡು ಬರೋದಲ್ಲ ಬೈ. ಅದಕ್ಕೆ 3 ಲಕ್ಷ ಹಾಕೊಳ್ಳಿ ಅಂತ ಹೇಳಿದ್ದು. ಮಾಡೋರು ಮಾಡ್ತಾರೆ ಬೈ ದುಡ್ಡು. ಏನೋಪ್ಪ 3 ಲಕ್ಷ 5 ಲಕ್ಷ ಅಂತೆ. ಕೇಳ್ಬೇಕು ಬೈ ನೀವು. ಬಜಾರಲ್ಲಿ ಇದ್ದೀರಾ, ಒಳ್ಳೆ ಇದ್ರಲ್ಲಿ. ಓ ಹಂಗೇನೆ ಜಾಲಿ. ಊರು ಯಾವಾಗ ಏನಾಯ್ತದೋ ಗೊತ್ತಿಲ್ಲ. ಇವ್ರ ಬಾಡಿಲಿರೋ ನರಗಳಷ್ಟು ಇವ್ರ ಬಾಡಿಲಿ ವೈರ್ಗಳಿದೆ ಈ ಗಾಡಿಲಿ.
ಬೈಕೋಡಲ್ಲಿ ಆಕಾಶ ತಲೆಗೆ ಸುತ್ತಾಕೋಬೇಕು, ರಬ್ಬರ್ ಬ್ಯಾಂಡ್ ಸಿಗ್ತಲ್ಲ ಅಂತ. ಏನ್ ಕೊಟ್ರಿ ಬೈ? ಏನ್ ಕೊಟ್ರಿ ಬೈ? ಅಲ್ಲ ಅದಕ್ಕೆ ತಿಂಗಳಿಂದ ಹಂಗೆ ಇದ್ರು. ಬೈ ಗೊತ್ತಾಗಿಲ್ಲ. ಗೊತ್ತಾಯ್ತು. ಅಯ್ಯೋ ರಾಮ. ನೋಡಿ ಕಲ್ಕಿಯವ್ರ ಗಾಡಿ ಕಾಕ್ಪಿಟ್ ಹಿಂಗಿದೆ. ಇದು ಒಂದು ಬಟನ್. ಬಟನ್ ಫ್ಯೂಯಲ್ ಎಕ್ಸ್ ಅಲ್ವಾ ಇದು? ಅಯ್ಯೋ 1 2 3 4 5 6 6ಕ್ಕೆ ಬಂತು. 5ಗೆ ಇಟ್ಕೊಂಡಿದ್ರಾ? ಸೊ ನೋಡಿ ಫ್ಯೂಯಲ್ ಎಕ್ಸ್ ಇದೆ, 3 ಸ್ವಿಚ್ ಇದೆ, 2 ಲೈಟ್ದು 3 ಸ್ವಿಚ್ಚು, ಕ್ಲಿಫ್ ಟಾಪ್ ಚಾರ್ಜರ್ ಇದೆ, ಟಿವಿ ಇದೆ, ಅಂದ್ರೆ ಇದು ವಿತ್ ಡ್ಯಾಶ್ ಕ್ಯಾಮು. ಇಲ್ಲಿ ಇದೆ ನೋಡಿ ರಿಮೋಟ್ ಇದೆ, ಇದನ್ನ ಆಕ್ಸಿಸ್ ಮಾಡೋದಕ್ಕೆ. ಇಲ್ಲಿ ಬರ್ತಾ ಇದೆ ಇವಾಗ. ಇಲ್ಲ ಒಂದು ಸ್ವಲ್ಪ ಫುಲ್ ಮಾಡ್ಬಿಟ್ರೆ ಹಿಂಗೆ ಬಸ್ಸಲ್ಲಿ ಹೋಗ್ತಾ ಹಿಂಗೆ ಒತ್ತದಂಗೆ ಇದು ಏರೋಪ್ಲೇನ್ ಕಾಕ್ಪಿಟ್ ಇದ್ದಂಗೆ. ಇನ್ನೊಂದು ಹಿಂಗೆ ಇದಾಕೊಳ್ಳೋದು ವಿಡಿಯೋ ನೋಡೋದಕ್ಕೆ. ಯಾಕೋ ತುಂಬಾ ವಿಡಿಯೋ ನೋಡ್ತೀರ ಅನ್ಸುತ್ತೆ ನೋಡಿ ಅಂತ ಹೇಳಿದ್ರೆ ಇದು ಬರ್ತಲ್ಲ ಬೈ ಎಸಿನ ವಾಕಿ ಟಾಕಿ ಹಾಕೊಳಕ. ಓಕೆ ಕ್ಲಬ್ ರೈಟ್ಸ್ ಅಲ್ಲೆಲ್ಲ ಬೇಕಾಗುತ್ತೆ ಮಾತಾಡೋದಕ್ಕೆ. ಏನೇನೋ ಮಾಡಿಸ್ತಿದ್ದೀರೋ ವಾಕಿ ಟಾಕಿ ತಗೋಬೇಕು ಇವಾಗ ನಾವು. ನೋಡಿ ಇಲ್ಲಿ ಇದಿದೆ ನೋಡಿ, ಇದರಲ್ಲಿ ರೆಕಾರ್ಡಿಂಗ್ ಇದರಲ್ಲಿ ತೋರಿಸುತ್ತೆ. ಎಲ್ಲಿ ಇದು ಕ್ಯಾಮ್ರಾ? ಇಲ್ಲಿ ನೋಡಿ ಬಟನ್, 1 ಬಟನ್ ಹೊತ್ತೋದ್ರೆ 2 ಬಂತು ನೋಡಿ. ಹಿಂದೆ ಮುಂದೆ ಇನ್ನೊಂದ್ಸಲಿ ಹೊತ್ತೋದ್ರೆ ಹೋಗ್ಬಿಡುತ್ತೆ ಅನ್ಸುತ್ತೆ. ಹಿಂದೆ ನೋಡಿ, ಹಿಂದೆ ಕಾಣಿಸುತ್ತೆ. ಕ್ಲೀನಾಗಿ ಕ್ಲಾರಿಟಿ ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟು ಬೈ ಇದು ಕ್ಯಾಮ್ರಾ? ಡ್ಯಾಶ್ ಕ್ಯಾಮ್ ಟೋಟಲ್ ಸೆಟ್ ಇದು ಅಂದ್ರೆ ನಿಮ್ಗೆ ಬೇಸಿಕ್ ಬಂದು 9,000 ಏನೋ ಇದೆ. ಸೆಕೆಂಡ್ ವರ್ಷನ್ 14,800. 14,800 ಮೂರನೇದು 18,000. ಏನ್ ಡಿಫ್ರೆನ್ಸ್ ಅದು? ಅದಿನ್ನೂ ದೊಡ್ಡ ಸ್ಕ್ರೀನ್. ಸ್ಕ್ರೀನ್ ದೊಡ್ಡದು. ಸ್ಕ್ರೀನ್ ದೊಡ್ಡದು. ಇದರಲ್ಲಿ ಕ್ಯಾಮ್ರಾ, TPMS, GPS ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಪ್ಲೇ, ಆಮೇಲೆ ಆಪಲ್ ಪ್ಲೇ, ಕಾರ್ ಪ್ಲೇ, ಎಲ್ಲಾ ಪ್ಲೇನು ಬರುತ್ತೆ. ಅಂತ ಹೇಳಿದ್ರೆ ಬರೀ ಡಿಸ್ಪ್ಲೇ ಮಾತ್ರ ಬೇಕು ಅಂದ್ರೆ 8,000 ರೂಪಾಯಿ ಇದೆ. ಏನದು? ಆದ್ರೆ ಏನ್ ಯೂಸ್? ಕ್ಯಾಮೆರಾ ಇರಲ್ಲ, TPMS ಇರಲ್ಲ, ಅಷ್ಟೇ. ಬರೀ ಡಿಸ್ಪ್ಲೇ ಮಾತ್ರ. ಎಲ್ಲ ಮ್ಯಾಪ್ ಯೂಸ್ ಮಾಡಕ್ ಮಾತ್ರ ಎಲ್ಲ ಬರುತ್ತೆ, ಬೇರೆ ಎಲ್ಲ ಬರುತ್ತೆ. ಓಕೆ. ಕ್ಯಾಮೆರಾ TPMS ಇರಲ್ಲ. ಓಕೆ. 2 ಮೊಬೈಲ್ ಇಲ್ಲ, ಆಪಲ್ ಯೂಸ್ ಮಾಡೋರು ಹಾಳಾಗುತ್ತೆ ಅನ್ನೋರಿಗೆ ಇದು ಬೆಸ್ಟ್ ಅನ್ಸ್ತಪ್ಪ. ಏನಿಲ್ಲ, ಬಟ್ ಇದರಿಂದ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೇಕಷ್ಟೇ, ಏನಿಲ್ಲ ಬೇರೆ. ಫುಟೇಜ್ ಇದಕ್ಕೆ ಡೌನ್ಲೋಡ್ ಮಾಡ್ಕೋಬಹುದು. ಯಾವುದು? GoPro ತರ. GoPro ಫುಟೇಜಸ್ ರೆಕಾರ್ಡ್ ಆಗುತ್ತಲ್ಲ, ಕರೆಕ್ಟ್. ಅದು ಅಡ್ವಾಂಟೇಜು. ಎಷ್ಟೊಂದು ನಮ್ದು ಫುಲ್ ಮಾಡ್ಕೊಳಕ್ ಆಗಲ್ವಲ್ಲ ಯಾವಾಗ ಏನೂ ಆಗಲ್ಲ, ಆಕಸ್ಮಿಕವಾಗಿ ಏನೇನೋ ಒಂದು ಆಗ್ತಾ ಇರುತ್ತೆ, ಅದನ್ನೆಲ್ಲ ಇದರಲ್ಲಿ ನಾವು ಇಟ್ಕೊಂಡ್ಬೋದು. ಬೀಳೋದು ಹೇಳೋದು ಆಪಲ್ ಎತ್ಕೊಂಡ್ಬಿಡ್ಬೋದು. ಟ್ರಾಫಿಕ್ ಅಲ್ಲೆಲ್ಲ ಇವಾಗ ಇವರು ಯಾರು ಕಾರಲ್ಲೆಲ್ಲ ಡ್ಯಾಶ್ ಕ್ಯಾಮ್ ಹಾಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ. ಅಟ್ಯಾಕ್ಸ್ ಎಲ್ಲ ಆಗ್ತಾ ಇರುತ್ತಲ್ವಾ, ಅಲ್ವೇನಾ? ನೀನೊಂದು ಹಾಕ್ಸ್ಕೊಳ್ಳೋ. ಇರಲಿ ಪರವಾಗಿಲ್ಲ, ನಾನು ಹಾಕ್ಸ್ಕೊತೀನಿ ಯಾವಾಗ ಯಾರಾದ್ರು ಫ್ರೀಯಾಗಿ ಕೊಟ್ಟರೆ. ಚೆನ್ನಾಗಿದೆ ಹಾಕ್ಬಿಟ್ಟು. ರ್ಯಾಪ್ ಆ್ಯಂಡ್ ರೈಡ್ದು ರ್ಯಾಪ್ ಮಾಡಿಸಿದ್ದಾರೆ. ಏನು ಇದಂತೂ ಮೂಟೆ ಥರ ಇದೆ ಇದು. ಡರ್ಟ್ ಸ್ಯಾಕು. ಅದಾದ್ಮೇಲೆ ಇದು ಜರಿಕ್ಯಾನು ತೆಗ್ದೇ ಇಲ್ಲ, ಇದು ಪಿಕ್ಸದು. ಕೀ ಇದೆಯಾ? ಹೋಗ್ಲಿ, ಕೀ ಇದೆಯಾ ಸದ್ಯ? ಜಾಲಿ ಇದೆ. ಓಕೆ, ಆಕಾಶ್ ಅವ್ರ ಮನೆಗೆ ಬಂದೆ. ನಮ್ಮ ಗಾಡಿ ಎಲ್ಲ ಸರಿ ಆಯಿತು, ಫುಲ್ಲು ರಿಪೇರಿ ಮಾಡಿಸ್ಕೊಂಡು ನಾನು ಕಲ್ಗಿ ಬಂದಿದ್ದೀವಿ. ಸೊ ನೋಡಿ, ಆಕಾಶು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಒಳ್ಳೆ ಕಾಸು ಮಾಡ್ತಾನೆ, ಅದು ಬೇರೆ ವಿಷಯ. ಸೊ ನೋಡಿ, ಟೀ ಶರ್ಟ್ಸ್ ಎಲ್ಲ ಮಾಡ್ತಾನೆ. ಮೊದಲು ನಾವು ಟೀ ಶರ್ಟ್ಸ್ ಎಲ್ಲ ಮಾಡಿಸ್ತೀವಿ, ಬೇರೆ ಕಡೆ ಮಾಡಿಸ್ತೀವಿ. ಬಟ್ ಇವಾಗ ನಮ್ಮ ಆಕಾಶ ಮಾಡ್ತಾವನಲ್ಲ, ಸೊ ನನಗೂ ಒಂದು 2 ಟೀ ಶರ್ಟ್ ಕೊಟ್ಟಿದ್ದಾನೆ. ಹೆಂಗಿದೆ ಅಂತ ಕೊಟ್ಟೇನೆ ಒಂದು 2 ವಾರ ಆಯಿತು ಅನ್ಸುತ್ತಲ್ವಾ ಕೊಟ್ಟು. ಸೊ ಅದು ನಾನು ಓಪನ್ ಮಾಡಿಲ್ಲ ಇನ್ನೂ, ಹೆಂಗಿದೆ ಅಂತ ನೋಡೇ ಇಲ್ಲ. ಸೊ ಮನೇಲಿದೆ, ಅದನ್ನು ಓಪನ್ ಮಾಡಿ ನೋಡ್ತೀನಿ ಏನು ಯಾವ ಥರ ಪ್ರಿಂಟ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ಅದು ನೋಡಿ. ಆ್ಯಕ್ಚುಲಿ ಇಲ್ಲೇ ಮನೇಲೇ ಎಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದ್ದಾನೆ. ಪ್ರಿಂಟಿಂಗ್ ಇದೆಲ್ಲ ಇಲ್ಲೇ. ಲೋಗೋನು ನೀನೇ ಮಾಡ್ಕೊಡ್ತೀವಿ. ಹೆಂಗೆ ಏನಿದು ಆ್ಯಕ್ಚುಲಿ ಲೋಗೋ? ಯೂಶಲಿ ಎಲ್ಲ ಆಲ್ರೆಡಿ ಎಲ್ಲ ಲೋಗೋಗಳು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದು ಕಮ್ಯುನಿಟಿ ಅವ್ರದ್ದು ಇವಾಗೂ ನೋಡಿ ಅಲ್ಲೊಂದು ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಇವಾಗ. ಇದಾ? ಬೆಂಗಳೂರು ಅವ್ರದ್ದು ಅದನ್ನು. ಓಕೆ. ಸೊ ಅವರು ಆ ಟೀ ಶರ್ಟ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಇರೋ ಲೋಗೋ ನಿಮ್ಮ ಹತ್ರ ಏನಿದೆ ಅದನ್ನ ಕಳಿಸಿದ್ರೆ ಅದನ್ನ ಬೇಕು ಅಂತಂದ್ರೆ ಅದನ್ನ ಹಾಕೊಡ್ತೀವಿ. ಇಲ್ಲ ಈ ತರ ನನಗೆ ಪರ್ಟಿಕ್ಯುಲರ್ ಆಗಿ ಈ ತರ ಇದ್ರೆ ನನಗೆ ಚೆನ್ನಾಗಿರುತ್ತೆ, ಏನಾದ್ರು ಈ ತರ ರೆಫರೆನ್ಸ್ ಅಲ್ಲಿ ಮಾಡ್ಕೊಡಿ ಅಂತ ಏನಾದ್ರು ರೆಫರೆನ್ಸ್ ಕಸ್ಟಮೈಸ್ ಆದ್ರೂ ನಾನು ಅದಕ್ಕೆ ಕಸ್ಟಮೈಸ್ ನಾನು ಆಕ್ಚುಲಿ ಚಾರ್ಜಿಂಗ್ ತಗೊಂತಾ ಇಲ್ಲ. ಬರೀ ಪ್ರಿಂಟಿಂಗು ಮತ್ತೆ ಟೀ ಶರ್ಟ್ ಅಷ್ಟೇ ತಗೊಂತಾ ಇರೋದು. ಸೊ ನಿನ್ನ ಹತ್ರ ಡಿಸೈನ್ಸ್ ಇದೆಯಾ ಅಥವಾ ಏನು ಹೆಂಗೆ?
ಅಲ್ಲ ಅವ್ರು ಡಿಸೈನ್ಸ್ ಕೊಟ್ರೆ ಮಾಡ್ಕೊಡೋದ ಬರೀ ಇಲ್ಲ ನೀನು ಡಿಸೈನ್ ಮಾಡ್ಕೊಡ್ತೀಯ? ಈ ತರ ಡಿಸೈನ್ಸ್ ನಾನು ಕಸ್ಟಮೈಸ್ ಡಿಸೈನ್ಸ್ ಈ ತರ ಎಲ್ಲ ನಾವು ಫಂಕಿಯಾಗಿ ಎಲ್ಲ ಮಾಡಿ ಕ್ರಿಯೇಟ್ ನನ್ನ ಹತ್ರ ಇದಾವೆ ಈ ತರ ಡಿಸೈನ್ಸ್. ಓಕೆನಾ? ಈ ತರ ಓವರ್ ಸೈಜ್ ಟಿ ಶರ್ಟ್ಸ್ಗೆ ಆಮೇಲೆ ನಾರ್ಮಲ್ ಟಿ ಶರ್ಟ್ಸ್ಗೂ ಇದಾವೆ. ಸೊ ಅದನ್ನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ. ಅದನ್ನ ಯಾರಾದ್ರೂ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಇರುತ್ತೆ. ಆ ಡಿಸೈನ್ ಟಿ ಶರ್ಟ್ ಪರ್ಚೇಸ್ ಮಾಡ್ಬೋದು. ಕಸ್ಟಮೈಸ್ ಬೇಕು ಇಲ್ಲ ನಿಮ್ಮ ಹತ್ರ ಅಂದ್ರೆ ಅವ್ರ ಹತ್ರ ಡಿಸೈನ್ ಇದ್ದೂನು ಬೇಕು ಅಂತ ಹೇಳಿದ್ರೆ ಅದು ಹೆಂಗಿದೆಯೋ ಹಂಗೆ ಮಾಡ್ಕೊಡ್ತೀಯ. ಅದವ್ರು ಏನಾದ್ರು ಇವಾಗ ಫೋಟೋ ಕಳಿಸ್ಕೊಡ್ತಾರೆ ಈ ತರ ಬೇಕು ಅಂತ ಹೇಳ್ಬಿಟ್ಟು. ಟಿ ಶರ್ಟ್ ಇವಾಗ ಈ ತರ ಓವರ್ ಸೈಜ್ ಟಿ ಶರ್ಟ್ ಅಲ್ಲಿ ಹಿಂದೆ ಈ ಡಿಸೈನ್ ಇದೆ, ಮುಂದೆ ಏನೋ ಒಂದು ಡಿಸೈನ್ ಇದೆ ಅನ್ಕೊಳ್ಳಿ. ಬ್ರೋ ಇದೇ ಡಿಸೈನ್ ಒಂಚೂರು ಈ ತರ ಸಿಮಿಲರ್ 99% ಸಿಮಿಲರ್ ಇಲ್ಲಾಂದ್ರೆ ಇದೇ ಸಿಕ್ರು ಒಳ್ಳೇದು ಅನ್ನೋದಿದ್ರೆ ಒಂದ್ಸಲ ರೆಫರೆನ್ಸ್ ಕಳಿಸಿದ್ರೆ ನಾನು ಮೊದಲು ಅದನ್ನ ಇಲ್ಲಾಂದ್ರೆ ಅವ್ರೆಲ್ಲಾದ್ರೂ ಎಡಿಟ್ ಮಾಡಿಸಿ ಏನೋ ಮಾಡಿಸಿದ್ರೆ ಅದು ಕಳ್ಸಿದ್ರು ಫೈಲು ಆಗುತ್ತೆ. ಅದನ್ನು ಆಗುತ್ತೆ. ಏನಾದ್ರೂ ಕಸ್ಟಮೈಸ್ ಮಾಡಬಹುದು. ಸೊ ಇದೇ ನೋಡಿ ಇಲ್ಲೆಲ್ಲ ಸ್ಟಿಕರಿಂಗ್ಸ್ ಎಲ್ಲ ಮಾಡಿಸಿದಾನೆ. ನಮ್ದು ನಿನ್ನೆ ಸಚಿನ್ ಡಿಸೈನ್ ಇದೆ ತೋರಿಸ್ತೀನಿ. ಅದು ಇಲ್ಲ ಅದು ಆಕ್ಚುಲಿ ಚೆನ್ನಾಗಿ ಬಂದಿತ್ತಲ್ಲ ಅದು ಆಕ್ಚುಲಿ ನಾನು ನೋಡಿದೆ ಅದು. ಸೊ ನೋಡಿ ಈ ತರ ಇರುತ್ತೆ ಡಿಸೈನ್ಸ್ ಅದಲ್ವಾ. ಇವಾಗ ಆಫ್ ರೋಡ್ ರಿಲೇಟೆಡ್ ನಮ್ಮ ಕ್ಲಬ್ಗೆ ಎಲ್ಲ ಮಾಡಿಸ್ತಾ ಇದೀವಿ, ನಮಗೂ ಬೇಕಾಗಿತ್ತು. ಓಹೋ ನೋಡಿ ಡರ್ಟ್ ಸಕಲಾಗಿದೆ ಇದು. ಆಕ್ಚುಲಿ ಇಷ್ಟ ಆಯ್ತು ನನಗೆ, ಸೂಪರ್ ಆಗಿದೆ ಒಂಥರ ಡಿಸೈನ್ ಇದು. ಈ ತರ ಕೇಳಿದ್ರು ಈ ತರ ಡಾಲ್ ಬೇಕು ಅಂದ್ರೆ ಒಬ್ರು ಲೇಡಿ. ಓಕೆ ಸೊ ಈ ತರ ಅವ್ರು ಏನ್ ಕೇಳ್ತಾರೆ ಆ ಡಿಸೈನ್ ಎಲ್ಲಾ ರಿಲೇಟೆಡ್ ಇದು ಅದು ಅಂತ ಏನಿಲ್ಲ. ಎಲ್ಲಾ ತರ ಅಂದ್ರೆ ಇವಾಗ ಪ್ರೈಸಿಂಗು ಯಾವ ತರ ಇದೆ ಇದು ಆಕ್ಚುಲಿ? ಪ್ರೈಸಿಂಗು ಏನ್ ಚಾರ್ಜ್ ಮಾಡ್ತಾ ಇದೆಯಾ? ನಾರ್ಮಲ್ ಅಂದ್ರೆ ನಾರ್ಮಲ್ ಈ ತರ ನಾನು ಏನು ವೇರ್ ಮಾಡಿದಲ್ಲ, ಈ ನಾರ್ಮಲ್ ಟಿ ಶರ್ಟ್ಸ್ ಗೆಲ್ಲ ನಾನು 440 GSM ಗಳು ಅಂತ ಬರುತ್ತಲ್ಲ ಅದು ಯಾವ ತರ? 180 ಅಲ್ಲ ಇವಾಗ ನಿಮ್ಗೆ ಅವ್ರು ಓಕೆ ಎಷ್ಟು ಯಾವ GSM ಇಂದ ಅಂದ್ರೆ GSM ಅಂದ್ರೆ ಶರ್ಟ್ ಕ್ವಾಲಿಟಿ ಟಿ ಶರ್ಟ್ ಕ್ವಾಲಿಟಿ ಎಲ್ಲಿ ಎಷ್ಟು GSM ಇಂದ ಸ್ಟಾರ್ಟ್ ಆಗುತ್ತೆ? 120 110 ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಒಂದು ಚೆನ್ನಾಗಿರೋದು ಒಂದು 2 years ಯೂಸ್ ಮಾಡ್ತೀನಿ 1 year ಯೂಸ್ ಮಾಡ್ತೀನಿ ಅಂದ್ರೆ 180 ಮೇಲೆನೇ ಇರಬೇಕು. 180 ಇದ್ರೆ ಡೈಲಿ ಯೂಸ್ ಮಾಡಬಹುದು. ನಾನು ಇವಾಗ ಕ್ವಾಲಿಟಿ ಬರುತ್ತೆ. ಟಿ ಶರ್ಟ್ಸ್ ಇವೇ ಟಿ ಶರ್ಟ್ಸ್ ಡೈಲಿ ಯೂಸ್ ಮಾಡ್ತೀನಿ. ನೀನು ನೆನ್ನೆನೂ ಇದೆ ಹಾಕೊಂಡಿದ್ದೆ, ಇವತ್ತು ಹಾಕೊಂಡಿದ್ಯಾ? ಸ್ನಾನ ಮಾಡಿಲ್ಲ ಅವನು. ಓಕೆ ಇಲ್ಲಿ ನೆನ್ನೆನೂ ಇದೆ, ಇವತ್ತು ನಾನು ನೋಡಿದಾಗ ನೆನ್ನೆನೂ ಇದೆ ಇತ್ತು. ಕೆಲಸ ಹಿಂಗೆ ಎಲ್ಲ ಕೆಲಸ. ಓಕೆ ಇರ್ಲಿ, ಒಳ್ಳೆ ದುಡ್ಡು ಮಾಡ್ತೀಯ. ಸೊ ಹಂಗೆ. ಸೊ ಕ್ಲಬ್ಬು ಗಿಬ್ಬು ಯಾರಿಗೆ ಬೇಕಾದ್ರೂ ಟಿ ಶರ್ಟ್ಸು ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಯಾರ್ದಾದ್ರು ಇಲ್ಲ ಏನಾದರೂ ಆಫೀಸ್ ರಿಲೇಟೆಡ್ ಇಲ್ಲ ಕ್ರಿಕೆಟು, ಅದು ಯಾವ ಥರ ಬೇಕಾದರೂ ಜೆರ್ಸಿ ಟೈಪು ಅಲ್ಲಿ ಇವಾಗ ಜೆರ್ಸಿ ಟೈಪು ಕಾಟನ್ ಟಿ ಶರ್ಟ್ಸು ಎಲ್ಲ ಪಾಲಿಯೆಸ್ಟರು, ಆಮೇಲೆ ಪಾಲಿಸ್ಟರ್ ಟಿ ಶರ್ಟ್ಸು, ಆಮೇಲೆ ಕಾಟನ್ ಟಿ ಶರ್ಟ್ಸು. ಪಾಲಿ ಕಾಟನ್ ಅಂತ ಬರುತ್ತೆ, ಇದು ಪಾಲಿ ಕಾಟನ್ ಆಕ್ಚುಲಿ. ಪಾಲಿ ಕಾಟನ್ ಟಿ ಶರ್ಟ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಎಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ಪಾಲಿ ಕಾಟನ್ ಇವಾಗ ನಾನು. ಓಕೆ. ಸೊ ಕಾಟನ್ ಇದೆ, ಪಾಲಿ ಕಾಟನ್ ಇದೆ, ಇದು ಹುಡೀಸ್ ಇದೆ. ಅದ್ ಬಿಟ್ರೆ ಜರ್ಸಿಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಮ್ಮಿಂದಾನೇ ಸ್ಟಾರ್ಟ್ ಆಗ್ಬೇಕಿಲ್ಲ. ಈಗ ನಮ್ ಗ್ರೂಪ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಕೊಟ್ಟಿದೀವಿ ಒಂದು ಟಿ ಶರ್ಟ್, ಐ ಮೀನ್ ಜರ್ಸಿ, ನೋಡೋಣ ಹೆಂಗಿರುತ್ತೆ ಅಂತ. ಆಫ್ ರೋಡ್ ರಿಲೇಟೆಡ್ ಓಕೆ. ಆಮೇಲೆ ಬೇರೆಯವರಿಗೆ ರೆಕಮೆಂಡ್ ಮಾಡೋಣ. ಓಕೆ. ಆಮೇಲೆ ಆಫೀಸ್ ವೇರ್ ಪಾಲಿಸ್ಟರ್ ಇದೆ, ಕಾಟನ್ ಇದೆ. ಅದು ಏನು ಸ್ಟಾರ್ಟಿಂಗ್ ಪ್ರೈಸ್? ಕಾಲರ್ ಟಿ ಶರ್ಟ್ಸ್ ಅದು 649. ಯಾವುದು ಏನು 640? ಕಾಲರ್ ಟಿ ಶರ್ಟ್ಸ್. ಕಾಲರ್ ಟಿ ಶರ್ಟ್ಸ್ ಓಕೆ. ಪೋಲೋ ಟಿ ಶರ್ಟ್ಸ್. ಪೋಲೋ ಟಿ ಶರ್ಟ್ಸ್ ಓಕೆ. ಅದು ಪೋಲೋ ಟಿ ಶರ್ಟ್ಸ್ ಅಂತಾರಲ್ಲ, ಅದು 649 ಇಂದ ಸ್ಟಾರ್ಟ್ ವಿತ್ ಪ್ರಿಂಟಾ? ಓಕೆ. ಸೊ ಇದೇನು ಪ್ರಿಂಟ್ ಇದ್ರ ಮೇಲೆ ಇದಾಗುತ್ತಾ ಅಥವಾ ಹೆಂಗೆ ಪ್ರಿಂಟ್? ಇವಾಗ ನಾನು ಇವಾಗ ಜಾಸ್ತಿ ಪ್ರಿಂಟ್ ಕೊಟ್ಟಿದ್ದೀನಿ ಅಂದ್ರೆ ಜಾಸ್ತಿ ಪ್ರೈಸ್ ಇರುತ್ತಾ ಅಥವಾ ಹಿಂಗೆ? ಇದು ಯೂಶಲಿ ನಾನು ಇವಾಗ ಮಾಡ್ತಿರೋ ಆಕ್ಚುಲಿ ಕಮ್ಮಿ ಪ್ರೈಸ್ಗೆ. ಯೂಶಲಿ ಟಿ ಶರ್ಟ್ಸ್ ಪ್ರಿಂಟ್ ಮಾಡಿಸ್ತೀನಿ ಎಲ್ಲ ಹೊರಗಡೆ ಅಂತಂದ್ರೆ ನಾನ್ ಎಂಕ್ವೈರಿ ಮಾಡಿರೋ ಮಟ್ಟಿಗೆ 900 to 1000 ಬಿಟ್ವೀನ್ ಇದೆ. ಸೊ ನಾನ್ ಪ್ರೈಸ್ ಕೋಟ್ ಮಾಡ್ತಿರೋದು 649. ನಾರ್ಮಲ್ ಎಲ್ಲರೂ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಕಮ್ಮಿಗೆ ಸಿಗುತ್ತೆ. ಬಟ್ ಯಾರದ್ರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ಕಸ್ಟಮೈಸರ್ ಹತ್ರ ಹೋಗ್ಬಿಟ್ಟು ನಾನು ಕಸ್ಟಮ್ ಮಾಡಿ ನಾನು ಲೋಗೋ ಕೊಟ್ಟು ಏನಾದ್ರು ರಿಕ್ವೈರ್ಮೆಂಟ್ ಹೆಸರು ಬರ್ಸ್ತೀನಿ, ಈ ತರ ಏನಾದ್ರು ಮಾಡಿಸ್ತೀನಿ ಅಂದ್ರೆ, ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ತೀನಿ ಅಂದ್ರೆ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಇದೆ ಬೇರೆ ಕಡೆ ಎಲ್ಲ. ಯಾಕಂದ್ರೆ ನನ್ನ ಹತ್ರ ತಗೊಂಡಿರೋರು ಎಷ್ಟೊಂದ್ ಜನನೇ ಹೇಳಿದ್ದಾರೆ. ಹುಡಿ ಎಷ್ಟೊಂದ್ ಜನ ಓವರ್ ಸೈಜ್ ಟಿ ಶರ್ಟ್ಸ್ ಅವ್ರು ಬೇಕಾಗಿರೋ ಹತ್ರ ಕಸ್ಟಮ್ ಮಾಡಿಸ್ಕೊಂಡ್ರು. 1500 ಹೇಳಿದಂತೆ ಒಬ್ಬ, ನಾನೇ 649 ಕೊಟ್ಟೆ ಅವನಿಗೆ. 649 ಸರಿ ಬಿಡು, ಅವ್ರು ಏನಾದ್ರು ಮಾಡಿಸ್ಕೊಂಡಿರಿ. ಇವಾಗ ನಿನ್ನ ಹತ್ರ ಟಿ ಶರ್ಟ್ಸ್ 180 GSM ಮಾಡಿಸ್ಕೋತೀನಿ, ಒಂದು 4-5 ಲೋಗೋ ಅಂದ್ರೆ ಏನೋ ವರ್ಡಿಂಗ್ಸ್ ಆಗಿರ್ಬೋದು, ಅವ್ರ ಲೋಗೋ ಆಗಿರ್ಬೋದು, ಅವ್ರ ಹೆಸರು ಆಗಿರ್ಬೋದು, ಏನು ಪ್ರೈಸಿಗೆ ಬರುತ್ತೆ ಅದು? ಒಂದು ಟಿ ಶರ್ಟ್ ಪ್ರೈಸ್ 449. ಅದು ಅಂದ್ರೆ ಪ್ರಿಂಟ್ಸ್ ಜಾಸ್ತಿ ಇದ್ರು ಕಮ್ಮಿ ಇದ್ರು ಹೆಂಗೆ ಏನು ಹೇಳಿ? ಪ್ರಿಂಟ್ ಜಾಸ್ತಿ ಇದ್ರು ಕಮ್ಮಿ ಇದ್ರು ಏನೇ ಇದ್ರು ಅಷ್ಟೇ ಚಾರ್ಜ್ ಮಾಡ್ತಾ ಇದೀಯಾ ಸ್ಟಾರ್ಟಿಂಗ್ ಅಲ್ಲಿ? ಓಕೆ.
ಯಾಕಂದ್ರೆ ಅವ್ರಿಗೂ ಗೊತ್ತು ಡಿಪೆಂಡ್ಸ್ ಓವರ್ ಆಲ್ ಡಿಪೆಂಡ್ಸ್. ಹೆಂಗೆ ಪ್ರಿಂಟ್ ಜಾಸ್ತಿ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಕಮ್ಮಿ ಇದ್ರೆ ಓಕೆ ಫೈನ್. ಇನ್ ಕೇಸ್ ಏನಾದ್ರು ಬರೀ ಇಂಚ್ ವೈಸ್, ಯಾಕಂದ್ರೆ ಯೂಶಲಿ ಹಿಂದೆಗಡೆ ವಿಡ್ತ್ ಅಲ್ಲಿ 15 ಇಂಚಸ್, ಮುಂದೆಗಡೆ 6 ಇಂಚಸ್ ಇಷ್ಟೇ ಬೇಕು ಅಂದಾಗ ನನಗೂ ಅವಾಗ ಬರ್ಡನ್ ಆಗಲ್ಲ. ಸೊ ಹಂಗಾಗಿ ಅವಾಗ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದು ನಾನು. ಸ್ವಲ್ಪ ಓವರ್ ಕಸ್ಟಮೈಸ್ ಇತ್ತು ಅಂತಂದ್ರೆ ಪ್ರೈಸ್ ಡಿಫರ್ ಆಗುತ್ತೆ, ಉಳಿಯಲ್ಲ, ಕಮ್ಮಿ ಮಾಡ್ತಿರೋದ್ರಿಂದ ಹಾಗಾಗಿ ನಾನು ಅವ್ರಿಗೆ ಹೇಳಿ ಸ್ವಲ್ಪ ಡಿಫರ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ನಿಮ್ಗೆ ಸ್ಕೂಲು, ಆಫೀಸು, ಇಲ್ಲಾಂದ್ರೆ ನಿಮ್ದೇನೋ ಕ್ರಿಕೆಟ್, ಇಲ್ಲ ಬೈಕಿಂಗ್ ಕ್ಲಬ್, ಇಲ್ಲ ನಿಮ್ದೇ ಓನ್ ಯೂಟ್ಯೂಬ್ ಚಾನಲ್, ಅದು ಇದು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಆಕಾಶ್ನ. ಸೊ ನಂಬರು ಮತ್ತು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಎಲ್ಲ ಹಾಕಿರ್ತೀನಿ. ನಿಮ್ದು ಯಾವುದೇ ಡಿಸೈನ್ ಇದನ್ನು ಕೊಟ್ಟರು ಅದನ್ನು ಮಾಡ್ಕೊಡ್ತಾನೆ. ಸೊ ಆದಷ್ಟು ಬೇಗನೆ ಮಾಡ್ಕೊಡ್ತಾನೆ, ಯಾಕೆಂತಂದರೆ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದಲ್ವಾ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನನಗೂ ಕೊಟ್ಟಿದ್ದಾನೆ, ನಾನು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ನಮಗೂ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಮಾಡಿರೋದು ಅದು ಆ್ಯಕ್ಚುಲಿ ಅಲ್ವಾ, ಸ್ಟಾರ್ಟಿಂಗಲ್ಲಿ ಮಾಡಿರೋ ನಮ್ಮದೇ ಟ್ರಯಲ್ ಆ್ಯಂಡ್ ಎರರ್, ನಾವೇ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ನಮ್ಮದೇನೆ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಅದು. ಬಟ್ ಇವಾಗ ನೆನ್ನೆ ಒಂದು ಟಿ ಶರ್ಟ್ ಮಾಡಿದ್ದೆ ಸಚಿನ್ಗೆ, ಫ್ರೆಂಡ್ಗೆ, ಅದು ಸಕಾಲಾಗಿತ್ತು ಆ್ಯಕ್ಚುಲಿ, ನನಗೂ ಇಷ್ಟ ಆಯಿತು. ನಾನು ಅದೇ ಥರ ಮಾಡ್ಕೊಳ್ಳೋದು ಅನ್ಕೊಂಡು ಫೋಟೋ ಅವ್ರು ಕಳಿಸ್ಕೊಡ್ತಾರೆ, ನೋಡೋಣ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನಾನು. ಸೊ ಅದು ಸಕಾಲಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಸೂಪರ್, ಆಲ್ ದ ಬೆಸ್ಟ್ ನಿಮ್ಮ ಒಂದು ಇದಕ್ಕೆ. ಎಲ್ಲರೂ ನಂಬರ್ ಎಲ್ಲ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಬೇಕು ಅಂದರೆ ಒಳ್ಳೆ ಹೊರಗಡೆಗಿಂತ ಒಳ್ಳೆ ಪ್ರೈಸಲ್ಲೇ ಮಾಡಿಕೊಡ್ತಾನೆ ಆಕಾಶು. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ, ಇಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೂಪರ್. ನೋಡಿ, ನನಗೆ ಒಂದು ಟಿ ಶರ್ಟ್ ಪ್ರಿಂಟ್ ಮಾಡ್ತಾನೆ ಆ್ಯಕ್ಚುಲಿ, ಇದು ಸಚಿನ್ದು. ನಾನು ಇಲ್ಲ, ಸಚಿನ್ದು ಪ್ರಿಂಟು ನಾನು ಇಸ್ಕೊಂಡ್ಬಿಟ್ಟೆ. ನೋಡೋಣ ಫೈನಲ್ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಫೈನಲ್ ಔಟ್ಪುಟ್ ನೋಡಿ ಹೆಂಗ್ ಬರುತ್ತೆ. ಈಟಿಂಗ್ ಮಾಡ್ತಾವನೆ, ಸೂಪರ್. ಮಾಡಿಸ್ತಾ ಇದೀವಿ, ತೆಗಿಯೋದು ರಿಮೂವ್ ಮಾಡು. ಟಿ ಶರ್ಟ್ ಉಲ್ಟಾ ಮಾಡು. ಇನ್ನೊಂದ್ಸಲ ಪ್ರೆಸ್ ಮಾಡಬೇಕು. ಓಕೆ, ರೀಪ್ರೆಸಿಂಗ್ ಮಾಡಲೇಬೇಕು, ಇಲ್ಲಾಂದ್ರೆ ಕ್ವಾಲಿಟಿ ಬೀಳಲ್ಲ. ಅಂದ್ರೆ ಸ್ಟಿಕ್ಕರ್ ಎದ್ಬಿಡೋದಿಲ್ಲ ಅಂದ್ರೆ 2 ಸಲ ಆಗಬೇಕು, 2 ಸಲ ಪ್ರೆಸಿಂಗ್ ಆಗಬೇಕು. ಕಸ್ಟಮೈಸ್ ಟಿ ಶರ್ಟ್ಸು ಮಾಡಿಸ್ಬೇಕು ಅಂದರೆ ದ ರೋಸ್ರಿ ಫ್ಯಾಷನ್ ಲಿಂಕ್ ಹಾಕಿರ್ತೀವಿ, ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಟಿ ಶರ್ಟ್ಸ್ ಯಾವ್ದು ಕ್ವಾಲಿಟಿ ಯೂಸ್ ಮಾಡ್ತಾರೆ ಅದೊಂದು ಸ್ವಲ್ಪ ತೋರಿಸು. ನೋಡಿ, ಲೈವ್ ಕರೆಂಟ್ ಹೊಟ್ಟೋಯ್ತು ಆ್ಯಕ್ಚುಲಿ. ಲೈವ್ ಆಗಿ ಒಂದು ಟಿ ಶರ್ಟ್ ಪ್ರಿಂಟ್ ಮಾಡಿಸ್ದೆ ನೋಡಿ, ನನಗೆ ಅಂತ ಪ್ರಿಂಟ್ ಮಾಡಿದೆ ಆ್ಯಕ್ಚುಲಿ. ಅದೇ ಹೇಳಿದ್ರೆ ಸಚಿನ್ಗೆ ಅಂತಿದ್ದೀನಿ, ನಾನು ಮಾಡಿಸ್ಕೊಂಬಿಟ್ಟೆ. ಸೂಪರ್ ಆಗಿದೆ ಮಾತ್ರ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ. ಥ್ಯಾಂಕ್ ಯು ಆಕಾಶ್. ಸೊ ನೋಡಿ, ಇದು ಟಿ ಶರ್ಟು ಇವತ್ತು ಮಾಡಿಸ್ಕೊಂಬಂದಿದ್ದು, ನೋಡಿದ್ರಲ್ಲ ವಿಡಿಯೋನ. ಹೌದಮ್ಮ, ಟಿ ಶರ್ಟು ಆಕಾಶ್ ಮಾಮ ಕೊಟ್ಟಿದ್ದು ನೋಡಿ. ಇದು ಆ್ಯಕ್ಚುಲಿ ಅರ್ಧಾಕ್ಬಿಟ್ಟಿದ್ದಾನೆ ನನ್ನ ಮಗ. 2 ಟಿ ಶರ್ಟ್ ಕೊಟ್ಟಿದ್ದಾನೆ. ಸೂಪರು. ನೋಡೋಣ ಏನಂತ ಇದೆ ಅಂತ ಹೇಳ್ಬಿಟ್ಟು. ಹೌದು, ಆಕಾಶ್ ಮಾಮ ಕೊಟ್ಟಿದ್ದು. ಶ್ರೀಹರಿ ಸಿ ಕನ್ನಡದಲ್ಲಿ ಮಾಡಿದ್ರು ನೋಡಿ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು. ನಮಗೇನೆ ಸ್ಟಾರ್ಟಿಂಗಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳಿದ್ನಲ್ಲ. ಸೊ ನೋಡಿ, ಇದೊಂದು ಟಿ ಶರ್ಟು. ಆಮೇಲೆ ಇದ್ರ ಮೇಲೆ ಏನಿದೆ ನೋಡೋಣ. ಇದ್ರ ಮೇಲೆ ಏನಿದೆ ಅಂತ ಗೊತ್ತಾಗ್ತಿಲ್ವಲ್ಲ, ಇದು ತೆಗಿರ್ತೀನಿ. ಸ್ನೇಹಿತರೆ, 3 ಟಿ ಶರ್ಟ್ನ ತೆಗೆದೆ ಆ್ಯಕ್ಚುಲಿ. ನೋಡಿ, ಇದು ನೆನ್ನೆ ಮಾಡಿಸಿದ್ದು, ನೋಡಿರ್ತೀರ ನೀವು ಆಲ್ರೆಡಿ ಈ ಟಿ ಶರ್ಟ್ನ. ಸೊ ನೋಡಿ, ಈ ಡರ್ಟ್ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಸಚಿನ್ದು ನಾನು ಮಾಡಿಸ್ಕೊಂಬಿಟ್ಟೆ. ಸೊ ಇದೊಂದು ನೆನ್ನೆನೇ ಪ್ರಿಂಟ್ ಮಾಡಿಕೊಟ್ಟ ಪಾಪ ನಾನು ಮುಂದೆನೇ. ಸೊ ಇದು ನೋಡಿ, ಮೊನ್ನೆ ನನಗೆ ಗಿಫ್ಟಲ್ಲಿ ರ್ಯಾಪ್ ಮಾಡಿ ಕಳಿಸಿದ್ದು. ಸೊ ಇದರಲ್ಲಿ ನೋಡಿ, ಕೇರ್ ಆಫ್ ಗಂಧದ ಗುಡಿ, ಸೂಪರ್. ಇಲ್ಲಿ ಕರ್ನಾಟಕ ಲೋಗೋ ಇದೆ, ನೋಡ್ಬೋದು. ಅದಾದಮೇಲೆ ಇಲ್ಲಿ ಶ್ರೀಹರಿ ಸಿ ಕೆ ಅಂತ ಒಂದು ನನ್ನ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ದು ID ಅದು ಇದೆ. ಅದಾದಮೇಲೆ ಇದು ಇನ್ನೊಂದು ವೈಟ್ ಶರ್ಟು ನೋಡ್ಬೋದು, ಇಂಡಿಯಾ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಇಂಡಿಯಾದಿದೆ, ಸೂಪರ್. ಸೊ ಇದೇನೆ ನಮ್ಮ ಆಕಾಶದ್ದು ಒಂದು ಹೊಸ ವೆಂಚೂರ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ರೋಸರಿ ದ ಫ್ಯಾಷನ್. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ಫಾಲೋ ಮಾಡ್ಬೋದು. ನಿಮಗೂ ಏನಾದರೂ ಟಿ ಶರ್ಟ್ ಮಾಡಿಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ಸೊ ಹೆಲ್ಪ್ ಅಂದರೆ ಒಂದು ಸಪೋರ್ಟ್ ಮಾಡಿ ನಮ್ಮ ಸ್ನೇಹಿತನಿಗೆ. ಸೊ ಒಳ್ಳೆ ಪ್ರೈಸಲ್ಲಿ ಕೊಡ್ತಾನೆ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಆಕಾಶ್. ನೋಡೋದ್ರಲ್ಲ ಸ್ನೇಹಿತರೆ, ಸೊ ನಮ್ಮ ಆಕಾಶ್ಗೆ ಸಪೋರ್ಟ್ ಮಾಡಿ ಇರಲಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಡೀತಾ ಇರುತ್ತೆ, ಗೊತ್ತಲ್ಲ, ನಡೀತಾ ಇದೆ ಯೂಟ್ಯೂಬಲ್ಲಿ ಏನೇನು, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮೋಟೋ ವ್ಲಾಗರ್ಸ್ ವರ್ಸಸ್ ಮೋಟೋ ವ್ಲಾಗರ್ಸೇ ನಡೀತಾ ಇದೆ. ಏನು ಹೇಳಿ, ಸೊ ಇದೆಲ್ಲ ಬೇಡ, ಯಾಕೋ ತುಂಬ ತಪ್ಪಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂತಂದರೆ ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇದನ್ನು ಇಲ್ಲೇ ಬಿಟ್ಬಿಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಕಂಟಿನ್ಯೂ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಏನು ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ
ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ಥರ ಬೆಳವಣಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನಂತಂದರೆ ನನಗೆ ಏನು ಬೇಜಾರಾಗಿದೆ ಅಂತಂದು ಹೇಳಿದ್ರೆ ಫ್ಯಾಮಿಲಿ ಇವಾಗ ಒಂದು ಜಗಳ ನಡೀತಾ ಇದೆ ಅಂದರೆ ಫ್ಯಾಮಿಲಿನ ಯಾರೂ ಎಳೆಯೋಕ್ಕೆ ಹೋಗ್ಬಾರ್ದು, ಫ್ಯಾಮಿಲಿ ರಿಲೇಟೆಡ್ ಏನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಪರ್ಸನ್ ಟು ಪರ್ಸನ್ ಏನೇ ಇದ್ರೂ ಓಕೆ ಫೈನ್, ಅಂಟಿಲ್ ಅನ್ಲೆಸ್ ಒಂದು ಫ್ಯಾಮಿಲಿ ಬಗ್ಗೆ ಹೇಳಿ ತುಂಬ ಅಂದರೆ ತುಂಬ ಅದು ತಪ್ಪು ಅಂತ ನನಗನ್ಸುತ್ತೆ ಗುರು. ಯಾರು ಎಳಿಬಾರ್ದು. ಇಲ್ಲಾಂದರೆ ಅವರವರೇ ಜಗಳ ಆಡ್ಕೊಂಡು ಏನಾದರೂ ಓಕೆ ಫೈನ್, ಇಲ್ಲಾಂದರೆ ಕ್ಲಿಯರ್ ಮಾಡ್ಕೊಂಡು ಏನಾದರೂ ಓಕೆ ಇದೆ. ಬಟ್ ಫ್ಯಾಮಿಲಿ ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಏನಂತಾರೆ, ಒಬ್ಬ ಸಾಧು ಮನುಷ್ಯನು ಒಬ್ಬ ಫುಲ್ಲು ಇದಾಗ್ಬಿಡ್ತಾನೆ, ರಾಂಗ್ ಆಗ್ಬಿಡ್ತಾನೆ. ಏನು ಗುರು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ಅದು ಯಾರು ಮಾಡೋಕ್ಕೆ ಹೋಗ್ಬೇಡಿ ಸರಿ. ಏನೇ ಇದ್ರೂ ಕ್ಲಿಯರ್ ಮಾಡಿಕೊಂಡು ಇದು ಮಾಡೋದು ತುಂಬ ಒಳ್ಳೆಯದು ಅಂತ, ಉತ್ತಮ ಅಂತ ನನಗನ್ಸುತ್ತೆ. ಇರಲಿ, ನಮ್ಮ ಗಾಡಿ ಎಲ್ಲ ರೆಡಿ ಆಯಿತು, ಕಲ್ಕಿಯವ್ರ ಗಾಡಿನೂ ರೆಡಿ ಆಯಿತು. ಸೊ ನೋಡ್ಬೋದು, ಗಿರಿಯವರು ಅಲ್ಲೇ ಇದ್ದಾನೆ, ಇವನು ಇಲ್ಲೇ ಇದ್ದಾನೆ, ನಮ್ಮ ಕಲ್ಕಿ ಬೈ ಇಲ್ಲಿದ್ದಾರೆ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಪೀಸ್, ಬಿ ಎ ಜಾಲಿ.